ಶುಕ್ರವಾರ ರಾತ್ರಿ ಪಟ್ಟಣದ ಕಾಳಿಕಾ ದೇವಿಯ ದೇವಸ್ಥಾನದ ಜಾತ್ರಾ ಅಂಗವಾಗಿ ಪಟ್ಟಣದ ಪುರ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಈ ವೇಳೆ ಶನಿಮಹಾತ್ಮ ದೇವಸ್ಥಾನವನ್ನು ಪ್ರವೇಶಿಸಲು ಕಾಳಿಕಾ ದೇವಿ ಪ್ರಯತ್ನಿಸುತ್ತಿರುತ್ತದೆ. ಶುಕ್ರವಾರ ಮಧ್ಯರಾತ್ರಿ ಮೆರವಣಿಗೆ ನಡೆಸುವ ವೇಳೆ ಶನಿಮಹಾತ್ಮ ದೇವಸ್ಥಾನದ ಮುಂಭಾಗ ಒಂದು ಮೆರವಣಿಗೆ ಆಗಮಿಸಿದಾಗ ಕಾಳಿಕಾ ದೇವಿಯ ಉತ್ಸವ ಮೂರ್ತಿ ಶನಿ ದೇವರ ದೇಗುಲ ಪ್ರವೇಶಿಸಲು ಪ್ರಯತ್ನ ಪಡುತ್ತಿರುವುದು. ದಿನಾಂಕ 2/4/2026 ಚಿತ್ರ ಪೂರ್ಣಿಮಾ ಅಂಗವಾಗಿ ಕಾಳಿಕಾ ದೇವಸ್ಥಾನದ ವತಿಯಿಂದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಳಿಕಾ ದೇವಿಯ ಉಪಾಸಕರು ಪ್ರಧಾನ ಅರ್ಚಕರಾದ ನರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನವಾಯಿತು. ಈ ವೇಳೆ ಕಾಳಿಕಾ ದೇವಿ ದೇವಸ್ಥಾನದ ಮಹತ್ವವನ್ನು ಪ್ರಧಾನ ಅರ್ಚಕರಾದ ನರಸ್ವಾಮಿಯವರು ಭಕ್ತರಿಗೆ ತಿಳಿಸಿದ್ದಾರೆ. ಸೇವೆಯನ್ನು ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿರ್ತಾರೆ. ಮತ್ತೆ ಎಂಥ ಸಮಸ್ಯೆ, ಕಠಿಣ ಸಮಸ್ಯೆ ಇದ್ದರೂ ನಾವು ದೇವಿಯೊಂದಿಗೆ ಬಂದು ನಾವು ಏನೇ ಕೊಡಬೇಕಾಗಿಲ್ಲ ದೇವಿಗೆ 100% ನಮ್ಮ ಮನಸ್ಸಿನ ದೇವಿ ಪಾದಕ್ಕೆ ಇಟ್ಟುಬಿಟ್ಟು ನಮ್ಮಲ್ಲಿರೋ ಸಂಕಲ್ಪ ಹೇಳಿದ್ರೆ ಕಡ್ಡಾಯವಾಗಿ ಆಕೆ ನಿಮ್ಮ ಕೈ ಹಿಡಿತಾರೆ. ನಾವು ಸುಮ್ಮನೆ ₹1 ಪೂಜೆ ಮಾಡಿ ನಾವು ಏನೇನೋ ಮಾಡಿ ನಮ್ಮ ಮನಸ್ಸೊಂದಲ್ಲಿ ಇಟ್ಟಿಲ್ಲ ಅಂದರೆ ಪೂಜೆ ವಿಫಲ ಆಗುತ್ತೆ, ಸಫಲ ಆಗಲ್ಲ. ಆದ್ದರಿಂದ ಯಾವ ಭಕ್ತಗಳು ಬಂದಿದ್ದೀರಾ ನೀವು, ನಾವು ಪೂಜೆ ಏನಕ್ಕೆ ಮಾಡ್ತೀವಿ, ನಮ್ಮ ಹಿಂದೂ ಧರ್ಮ ಅಂದರೆ ಏನು, ಸನಾತನ ಧರ್ಮಕ್ಕೆ ಏನು ಸಾಕ್ಷಿ, ಇದೆಲ್ಲ ಕೇಳಿ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಆಚರಿಸಬೇಕಂತ ಬಿಟ್ಟು ಕಲಿಯುಗದಲ್ಲಿ ಕಾಪಾಡೋ ಶಕ್ತಿ ಅಂದರೆ ಶಕ್ತಿ ದೇವತೆ ಒಬ್ಬರೇ ಸಾಧ್ಯ. ಬೇರೆ ದೇವತೆಗಳೆಲ್ಲ ಶಕ್ತಿ ತಾಯಿಗೆ ಸತ್ಕೊಂಡು ತಗೊಂಡಿದ್ದಾರೆ. ಹಂಗಾಗ್ಬಿಟ್ಟು ನಾವು ಈ ಶಕ್ತಿ ದೇವತೆ ಯಾರ್ಯಾರು ಆರಾಧಿಸ್ತೀವೋ ಗ್ರಹ ಬಾಧೆ, ನವಗ್ರಹ ಬಾಧೆ, ಕುಜದೋಷ, ಮಾಟ, ಮಂತ್ರ, ವಾಮಾಚಾರ, ಈ ಥರ ನಿಮಗೆ ದುಷ್ಟಶಕ್ತಿಗಳ ಕಾಟ, ಶತ್ರುಪೀಡೆ, ಶತ್ರುನಾಶ, ಶತ್ರುಸ್ತಂಭನ ಈ ಥರ ಇರ್ತಲ್ಲ, ಅದೆಲ್ಲ ನಮಗೆ ಶಾಂತಿ ಆಗುತ್ತೆ. ಇದು ಕಡ್ಡಾಯವಾಗಿ ನಿಜವಾದಿದ್ದು. ನನಗೆ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನಾನು ಅನುದಿನ ತಾಯಿಯನ್ನು ಸ್ಮರಿಸುತ್ತಾ ನನ್ನ ನನಗೂ ಆಯುರಾರೋಗ್ಯ ಕೊಡಲೆಂದು ತಾಯಿಯನ್ನು ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಓಂಜಲ್ ಸೇವೆಯಲ್ಲಿ ನೂರಾರು ದಂಪತಿಗಳು ಭಾಗವಹಿಸಿದ್ದರು. ಇನ್ನು ಜಾತ್ರೆಗೆ ಬಂದಿದ್ದ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ನನ್ನ ಹೆಸರು ನಾಗರಾಜ್ ಅಂತ. ನಾನು ಇಲ್ಲೇ ಆಂಬಂಡೆ ವಾಸ ಇರೋದು. ನಾನು ನೀರಿನ ಟ್ಯಾಂಕರ್ ಹೊಡಿಸ್ತೀನಿ. ನೀರಿನ ಟ್ಯಾಂಕರ್ ಹೊಡಿಸುವಾಗ ಇಲ್ಲೇ ಮೆಡ್ಸತ್ರ ಅಲ್ಲಿ ನರ್ಸರಿಗೆ ನೀರು ಹಾಕಿ ಹೋದ ತಕ್ಷಣ ಏನಾಯ್ತು, ಅಲ್ಲಿ 1.5 ಅವರ್ ಅಲ್ಲಿ ನೀರು ಗಿಡಗಳಿಗೆ ನೀರು ಇಟ್ಕೊಂಡು ಅಲ್ಲೇ ಕುತ್ಕೊಂಡು ನೀರು ಬಿಡ್ತಾಯಿದ್ದೆ. ಅಲ್ಲೊಂಥರ ಅಲ್ಲಿಂದ ಮನೆಗೆ ಬರೋಷ್ಟಕ್ಕೆ ಏನೋ ಒಂದು ಭಯಂಕರ ಕಣ್ಣು ಕಾಣ್ದಂಗೆ ಮನೆಯಲ್ಲಿ ಊಟ ಮಾಡಿ ಬಿದ್ದೋದೆ. ಏನಾಯ್ತು ಅಂತ ನಾನು ಅರ್ಥನೇ ಆಗಿಲ್ಲ. ಮೇಲೆ ಬಂದು ಏನೋ ಕುತ್ಕೊಂಡು ಅದರಿಂದಂಗೆ ಪಕ್ಕಕ್ಕೆ ಹೋಗೋಕ್ಕಾಗ್ತಿಲ್ಲ. ಗೋಡೆ ಹೊಡ್ಕೊತಿದ್ದೀನಿ. ಏನೊಂಥರ ಭಯಂಕರ, ಏನು ನನಗೆ ಅರ್ಥ ಆಗ್ತಿಲ್ಲ. ಆವಾಗ ಸ್ವಾಮಿ ಅವ್ರ ಹತ್ರ ನಮ್ಮ ಅಣ್ಣವರು ಸುಂಗಣ್ಣ ಅಂತ ನಮ್ಮ ಅಣ್ಣವ್ರು ಕರ್ಕೊಂಬಂದರು. ಆವಾಗ ಸ್ವಾಮಿ ಅವರು ಇವ್ರಿಗೆ ಗ್ರಹ ಹಿಡಿದಿದೆ ದೊಡ್ಡದು, ಮೂರು ಜಾಗ ಇರುತ್ತಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋದು. ಏನು ಭಯಂಕರ ಒಂಥರ ದೇವಕ್ಕಿಂತ ಜಾಸ್ತಿ ದೊಡ್ಡದು ಅದು. ಇನ್ನೇನು ಕಣ್ಣು ಬರಲ್ಲ, ಕಣ್ಣು ಕಾಣಿಸ್ತಿರ್ಲಿಲ್ಲ ನನಗೆ. ಇಟ್ಕೊಂಡು ಕೂರ್ಸೋದು ಅಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಸೊ ಅವಾಗ ನನ್ನ ಭಯ ಆಗೋಯ್ತು, ಇನ್ನೇನು ನನ್ನ ಕಣ್ಣು ಹೋಗ್ಬಿಡ್ತವೆ, ಇನ್ನೇನು ಮುಂದೆ ಕಣ್ಣು ಬರಲ್ಲ ಅಂತ ನನಗೆ ಅವಾಗ ಜಾಸ್ತಿ ಭಯ ಆಗಿಬಿಟ್ಟು. ಅವಾಗ ಅಮ್ಮನವ್ರ ಹತ್ರ ಒಂದು ಕೇಳ್ಕೊಂಡಿರ್ತಾರೆ. ಸ್ವಾಮಿಯವರು ಬಂದರು. ಈ ಥರ ಬಂದ ತಕ್ಷಣ ಇಲ್ಲಿ ನನಗೆ ಕರೆಕ್ಟಾಗಿ ಒಂದು 3 ವಾರ ಬಂದು
నిరాకరించి దురాత్మకులని దురాచచేయ. ಬೇಡಿದ ವರಗಳನ್ನು ನೀಡುತ್ತಾ ಮುತ್ಯಾಲಮ್ಮ ದೇವಿಯೇ ಇಲ್ಲಿ ಕಾಳಿಕಾದೇವಿಯಾಗಿ ನೆಲೆಸಿರುವ ಆಬ್ಬಂಡೆಯ ಕಾಳಿಕಾದೇವಿ ದೇವಸ್ಥಾನಕ್ಕೆ ನೀವೊಮ್ಮೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದುಕೊಂಡು ಪುನೀತರಾಗಿ ಪುನೀತರಾಗಿ ಪುನೀತರಾಗಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.